ಹಾಯ್ ಫ್ರೆಂಡ್ಸ್, ನೀವು ಯಾವಾಗಲಾದರೂ ರಾತ್ರಿ ನಿದ್ರೆಯಿಂದ ಎದ್ದಾಗ ಇದೇನಪ್ಪ ನಾನು ನೋಡಿದ್ದು ಡ್ರೀಮ್ ಅಂತ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಕೆಲವೊಮ್ಮೆ ಅಷ್ಟು ವಿಚಿತ್ರವಾಗಿರುತ್ತೆ, ಕೆಲವೊಮ್ಮೆ ಅಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ, ಮತ್ತೆ ಕೆಲವೊಮ್ಮೆ ಸ್ವಲ್ಪ ಅಸಹಜವಾಗಿರುತ್ತೆ. ವಿಶೇಷವಾಗಿ ಒಂದು ಸೆಕ್ಷುಯಲ್ ಡ್ರೀಮ್ ಬಂದಿದ್ರೆ ಬೆಳಗ್ಗೆ ಎದ್ದಾಕ್ಷಣ ನಮ್ಮ ಬ್ರೈನ್ ಮೊದಲೇ ಜಡ್ಜ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಾನು ಇಂಥ ಯೋಚನೆ ಮಾಡ್ತಿದ್ದೀನಾ ಅಂತ, ನನ್ನೊಳಗೆ ಏನಾದರೂ ತಪ್ಪು ನಡೀತಿದೆಯಾ ಅನ್ನೋ ಡೌಟ್ಸ್ ಬರುತ್ತೆ. ಕೆಲವರು ಅದನ್ನ ಇಗ್ನೋರ್ ಮಾಡ್ತಾರೆ, ಇನ್ನು ಕೆಲವರು ಓವರ್ ಥಿಂಕ್ ಮಾಡ್ತಾರೆ, ಇನ್ನು ಕೆಲವರು ಅದನ್ನು ಸೀರಿಯಸ್ ಪ್ರಾಬ್ಲಮ್ ಅಂತ ತಗೊಳ್ತಾರೆ. ಆದರೆ ಸತ್ಯ ಏನು ಗೊತ್ತಾ, ಈ ಡ್ರೀಮ್ಸ್ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಿಲ್ಲ, ಅದು ನಮ್ಮ ಬ್ರೈನ್ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನು ಮಾತ್ರ ತೋರಿಸುತ್ತೆ. ಹೌದು, ಕೇಳೋದಕ್ಕೆ ಸ್ವಲ್ಪ ಶಾಕಿಂಗ್ ಆಗಿರ್ಬೋದು, ಆದರೆ ಇವತ್ತು ನಾವು ಇದನ್ನು ಸಿಂಪಲ್ ಆಗಿ ರಿಯಲ್ ಲೈಫ್ ಎಕ್ಸಾಂಪಲ್ ಜೊತೆ ಸೈಕಾಲಜಿ ಆ್ಯಂಗಲಿಂದ ಬ್ರೇಕ್ ಡೌನ್ ಮಾಡೋಣ. ಡ್ರೀಮ್ ಅಂದರೆ ಏನು? ಅದು ನಿಮ್ಮ ಮೆದುಳಿನ ಒಂದು ಪ್ರಾಸೆಸಿಂಗ್ ಸಿಸ್ಟಮ್. ದಿನದಲ್ಲಿ ನೀವು ನೋಡಿದ್ದು, ಕೇಳಿದ್ದು, ಅನುಭವಿಸಿದ್ದು ಮತ್ತು ಕೆಲವೊಮ್ಮೆ ನೀವು ಕಾನ್ಷಿಯಸ್ಲಿ ಗಮನ ಕೊಡದಿದ್ದರೂ ಬ್ರೈನ್ ರೆಕಾರ್ಡ್ ಮಾಡಿಕೊಂಡಿದ್ದ ಮಾಹಿತಿ ಇವೆಲ್ಲವನ್ನು ಕಂಬೈನ್ ಆಗಿ ರಾತ್ರಿ ಒಂದು ಸ್ಟೋರಿಯಾಗಿ ಮೂಡುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ, ನೀವು ನಿದ್ರೆಯಲ್ಲಿ ಇದ್ದಾಗ ನಿಮ್ಮ ಲಾಜಿಕಲ್ ಬ್ರೈನ್ ಅಂದರೆ ರೈಟ್ ಆರ್ ರಾಂಗ್ ಅನ್ನೋದನ್ನು ಜಡ್ಜ್ ಮಾಡೋ ಭಾಗ ಆಲ್ಮೋಸ್ಟ್ ಆಫ್ ಆಗಿರುತ್ತೆ. ಆದರೆ ಎಮೋಷ್ನಲ್ ಬ್ರೈನ್ ಅಂದರೆ ಫೀಲ್ ಮಾಡೋ ಭಾಗ ಫುಲ್ ಆ್ಯಕ್ಟಿವ್ ಆಗಿರುತ್ತೆ. ಆದ್ದರಿಂದ ಏನಾಗುತ್ತೆ ಅಂದರೆ ಫಿಲ್ಟರ್ ಇಲ್ಲದ ಥಾಟ್ಸ್, ರ್ಯಾಂಡಮ್ ಮೆಮೊರೀಸ್, ಎಮೋಷನ್ಸ್ ಎಲ್ಲ ಮಿಕ್ಸ್ ಆಗಿ ಡ್ರೀಮ್ ಕ್ರಿಯೇಟ್ ಆಗುತ್ತೆ.